ಸರ್, ಈಗ ಒಂದು ವಿರೋಧ ಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಸಭೆ ಮಾಡಿ ಆಮೇಲೆ ಸದನಕ್ಕೆ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗ್ತಾ ಇದ್ದಾವ? ವಿರೋಧ ಪಕ್ಷದ ನಾಯಕರು ನಿಮ್ಮ ಜೊತೆಗೆ ಇಲ್ಲ, ನಾವು ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ಆದರೆ ರಾಜ್ಯದ ಜನ ಇವತ್ತು ನಮ್ಮನ್ನು ಜನಪ್ರತಿನಿಧಿನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಋಣ ನಾವು ಈ ರೀತಿ ಕಚ್ಚಾಟ ಜಗಳಾಟದಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸದನದಲ್ಲಿ ನಮ್ಮ ಪಕ್ಷದ ಯಾವ ಶಾಸಕರು ಗೈರ್ಹಾಜರಾಗುವುದಾಗಲಿ, ಯಾವುದೇ ರೀತಿಯ ಅಸಮಾಧಾನವನ್ನು ನಾವು ಇಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಯಾಕಂದರೆ ಇದು ವಿಧಾನಸಭೆಗೆ ನಮ್ಗೆ ಅವಕಾಶ ಕೊಟ್ಟಿದ್ದು ಜನ, ಅದನ್ನು ಸರಿಯಾಗಿ ಜನರ ಸಮಸ್ಯೆಗಾಗಿ ಇದನ್ನು ನಾವು ಬಳಕೆ ಮಾಡ್ಕೋತೀವಿ. ಸರ್, ಈಗ ಒಂದು ವಿರೋಧ ಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಸಭೆ ಮಾಡಿ ಆಮೇಲೆ ಸದನಕ್ಕೆ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗ್ತಾ ಇದ್ದಾವ? ವಿರೋಧ ಪಕ್ಷದ ನಾಯಕರು ನಿಮ್ಮ ಜೊತೆಗೆ ಇಲ್ಲ, ನಾವು ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ಆದರೆ ರಾಜ್ಯದ ಜನ ಇವತ್ತು ನಮ್ಮನ್ನು ಜನಪ್ರತಿನಿಧಿನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಋಣ ನಾವು ಈ ರೀತಿ ಕಚ್ಚಾಟ ಜಗಳಾಟದಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸದನದಲ್ಲಿ ನಮ್ಮ ಪಕ್ಷದ ಯಾವ ಶಾಸಕರು ಗೈರ್ಹಾಜರಾಗುವುದಾಗಲಿ, ಯಾವುದೇ ರೀತಿಯ ಅಸಮಾಧಾನವನ್ನು ನಾವು ಇಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಮಾಡೋದಿಲ್ಲ. ಯಾಕಂದರೆ ಇದು ವಿಧಾನಸಭೆಗೆ ನಮ್ಗೆ ಅವಕಾಶ ಕೊಟ್ಟಿದ್ದು ಜನ, ಅದನ್ನು ಸರಿಯಾಗಿ ಜನರ ಸಮಸ್ಯೆಗಾಗಿ ಇದನ್ನು ನಾವು ಬಳಕೆ ಮಾಡ್ಕೋತೀವಿ.